ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಈಗ ಬಿಗ್ ಬಾಸ್ನವರು ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಮೊದಲನೆಯ ಕಂಟೆಸ್ಟೆಂಟ್ ಆಗಿ ಮಲ್ಲಮ್ನವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಮೊದಲನೇದು ಅವ್ರು ತುಂಬಾ ಹಿರಿಯವರು, ಅದಕ್ಕೋಸ್ಕರ ಅವ್ರನ್ನೇ ಮೊದಲನೆಯದಾಗಿ ಬಿಗ್ ಬಾಸ್ ಮನೆ, ಅದು ಅರಮನೆ. ಬಿಗ್ ಬಾಸ್ ಮನೆ ಎಲ್ಲ ಅರಮನೆ ತರ ಮಾಡಿದ್ದಾರೆ. ಬಿಗ್ ಬಾಸ್ ಮನೆ ಅದ್ಯಾರು ಬಿಗ್ ಬಾಸ್ ಮನೆ ಅಂತ ಹೇಳೋದಿಲ್ಲ, ಆ ರೇಂಜ್ಗಿದೆ ಈ ಸಲ. ನಿಜವಾಗ್ಲೂ ಕಿಚ್ಚ ಸುದೀಪ್ ಸರ್ಗೆ ಒಂದು ಧನ್ಯವಾದ ಹೇಳಲೇಬೇಕು. ಅಷ್ಟು ಸಖತ್ತಾಗಿದೆ ಈ ಸಲ ಬಿಗ್ ಬಾಸ್ ಮನೆ. ಕನ್ನಡಕ್ಕೆ ಅಷ್ಟು ತುಂಬಾ ಚೆನ್ನಾಗಿ ಆದ್ಯತೆ ಕೊಟ್ಟಿದ್ದಾರೆ ಈ ಸಲ. ಎಲ್ಲ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಈಗ ಮಲ್ಲಮ್ಮನವ್ರನ್ನ ಮೊದಲನೆಯ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಕಳಿಸ್ತಿದ್ದಾರೆ. ಆದ್ರೆ ಮಲ್ಲಮ್ಮನವ್ರನ್ನ ಸ್ಟೇಜ್ ಮೇಲೆ ಕರೆಸಿ ಸುದೀಪ್ ಸರ್ ಏನೇನೆಲ್ಲ ಮಾತಾಡ್ಸಿದ್ದಾರೆ ಅಂತ ನಾನು ನಿಮ್ಗೀಗ ಹೇಳ್ತೀನಿ, ಬನ್ನಿ. ಮೊದಲನೇದಾಗಿ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ. ಸುದೀಪ್ ರವರು ಮಲ್ಲಮ್ಮನವ್ರನ್ನ ಸ್ಟೇಜ್ ಮೇಲೆ ಕರೆಬೇಕಾದ್ರೆ ಹಳ್ಳಿಯಿಂದ ಬಂದು ಸಿಟಿಯಲ್ಲಿ ಹವಾ ಎಪ್ಸಿರೋ ಒಂದು ಗ್ರಾಮದ ಜೀವ ಮಲ್ಲಮ್ಮನವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಆಗ ಮಲ್ಲಮ್ಮನವರು ಒಂದು ಡೈಲಾಗ್ ಹೊಡಿತಾರೆ, ಐ ಆಮ್ ನಾಟ್ ಎ ಡೇಂಜರ್, ಐ ಆಮ್ ಎ ಡೇಂಜರ್ ಅಂತ ಒಂದು ಡೈಲಾಗ್ ಹೊಡಿತಾರೆ. ಕಿಚ್ಚ ಸುದೀಪ್ ಸರ್ ತುಂಬಾ ಫುಲ್ ಖುಷಿಯಾಗಿ ಹೋಗ್ತಾರೆ. ಆಗ ಸರ್ ಅವರು, ನೀವು ಬಿಗ್ ಬಾಸ್ ಮನೆಗೆ ಹೋಗಿ ಏನ್ ಮಾಡ್ತೀರಾ ಅಂತ, ನಿಮ್ ಬಿಗ್ ಬಾಸ್ ಮನೆಗೆ ಏನ್ ಗೊತ್ತು ಅಂತ ಹೇಳಿದಾಗ ಮಲ್ಲಮ್ಮನವ್ರು ಹೇಳ್ತಾರೆ, ಅಲ್ಲಿ ಹೋಗಿ ಆಟ ಆಡ್ಬೇಕು ರೀ ಅಂತ ಹೇಳ್ತಾರೆ. ಆಗ ಸುದೀಪ್ ಸರ್ ಹೇಳ್ತಾರೆ, ಇಲ್ಲಿ ಟಾಸ್ಕ್, ನಾಮಿನೇಷನ್, ಎಲಿಮಿನೇಷನ್ ಎಲ್ಲ ನಡೀತೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂದ್ರೆ, ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್, ನೀವೇ ಎಲ್ಲ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಸುದೀಪ್ ಸರ್ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಅವ್ರನ್ನ ಒಂಥರ ಹಕ್ ಕೂಡ ಮಾಡ್ಕೊಳ್ತಾರೆ. ಅಯ್ಯೋ ಎಷ್ಟು ಮುಗ್ಧವಾಗಿ ಮಾತಾಡ್ತಿದ್ದಾರೆ ಅನ್ನೋ ರೀತಿ. ಸರ್ ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಒಳಗಡೆ ಹೋಗಿ ಹೆಂಗೆ, ಇಲ್ಲೇ ಹಿಂಗಲ್ಲ, ಒಳಗಡೆ ಹೋಗಿ ಏನ್ ಮಾಡ್ತೀರಾ ಅಂದ್ರೆ ಮಲ್ಲಮ್ಮನವ್ರು ಹೇಳ್ತಾರೆ, ಇನ್ನೇನ್ ಸರ್ ಇನ್ನೇನ್ ಮಾಡ್ತಾರೆ, ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ನಿಜವಾಗ್ಲೂ ಸುದೀಪ್ ಸರ್ ಹೋಗಿ ಹಗ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ನಡೆಯೋ ಜಗಳಗಳು, ಅದಕ್ಕೋಸ್ಕರ ಅವರು ಕೂಡ ಹೋಗಿ ಒಂದು ಹಗ್ ಕೊಟ್ಟು ತುಂಬಾ ಮುಗ್ಧವಾಗಿ ಮಾತಾಡಿಸ್ತಾರೆ ಸುದೀಪ್ ಸರ್. ಅದ್ ನೋಡಕ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. 6 ಗಂಟೆಗೆ ಮಿಸ್ ಮಾಡದೆ ಕಲರ್ಸ್ ಕನ್ನಡ ನೋಡಿ ನೀವು ಕೂಡ. ಸುದೀಪ್ ಸರ್ ಅವರು ಬಿಗ್ ಬಾಸ್ ರವರಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ, ಬಿಗ್ ಬಾಸ್ ಮಲ್ಲಮ್ಮ ಈಸ್ ಕಮಿಂಗ್ ಅಂತ ಹೇಳ್ತಾರೆ. ಅವಾಗ ಇನ್ನೊಂದು ವಿಷಯ ಹೆಂಗ್ ಗೊತ್ತಾ ಗೈಸ್, ಸುದೀಪ್ ಸರ್ ಮುಂದೆ ಅಂದ್ರೆ ಏನಂತ ಹೇಳ್ತಾರೆ, ಪುಷಪ್ಸ್ ಮಾಡ್ತಿದ್ದಾರೆ ಮಲ್ಲಮ್ಮನವರು. ಎಷ್ಟು ಹೊಡಿದ್ದಾರೆ ಅಂತ ಗೊತ್ತಿಲ್ಲ, ಒಂದು 15-20 ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಗ್ರೇಟ್ ಗೈಸ್, 15-20 ಈಸಿ ಅಲ್ಲ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಹೇಳಿಲ್ವಾ, ಇನ್ನೊಂದು ವಿಡಿಯೋ ಮಾಡಿದ್ನ, ಅದ್ರಲ್ಲಿ ಹೋಗಿ ನೋಡಿ. ಅವ್ರು ತುಂಬಾ ಸ್ಟ್ರೆಂತ್ ಇದ್ದಾರೆ. ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ತುಂಬಾ ಸ್ಟ್ರೆಂತ್ ಇರ್ತಾರೆ. 100% ಒಂದು ಒಳ್ಳೆ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ.